ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನೇನು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಸೊ ಕಾಂಗ್ರೆಸ್ ಸರ್ಕಾರದವರು 25 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರಲ್ವಾ ನಮಗೆ. ಸೊ ಅದೇ ರೀತಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀನಿ, ಹೋಗ್ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ಯಾವೆಲ್ಲ 25 ಗ್ಯಾರಂಟಿಗಳು ಅಂತ. ಅದೇ ರೀತಿ ಮೋದಿಜಿಯವರ ಸರ್ಕಾರದವರು, ಬಿ ಜೆ ಪಿ ಸರ್ಕಾರದವರು ಕೂಡ 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಆ 25 ಗ್ಯಾರಂಟಿಗಳು ಯಾವೆಲ್ಲ? ಸೊ 6,000 ಉಚಿತವಾಗಿ ಕೊಡ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅದು ಯಾವ 6,000? ಕಾಂಗ್ರೆಸ್ ಅವರು ಕೊಡ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಈ ಯೋಜನೆಗಳ ವಿರುದ್ಧ 2 ತಿಂಗಳ ಕಾಲ ನಿಲ್ಲಿಸಬೇಕು ಈ ಯೋಜನೆಗಳನ್ನ ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಯಾರು? ಬಿ ಜೆ ಪಿ ಸರ್ಕಾರದವರು. ಗೃಹಲಕ್ಷ್ಮಿ ಹಣವನ್ನು, ದುಡ್ಡನ್ನು ನಿಲ್ಲಿಸಬೇಕು, ಯಾವುದೇ ರೀತಿ ಆಮಿಷ ಒಡ್ಡಂಗಿಲ್ಲ. ನೀವು ಗೃಹಲಕ್ಷ್ಮಿ ಹಣ ಬರೋದ್ರಿಂದ ನಿಮಗೆ ಓಟ್ ಹಾಕ್ಬಿಡ್ತಾರೆ, ಹಾಗಾಗಿ ನೀವು 2 ತಿಂಗಳ ಕಾಲ ಗೃಹಲಕ್ಷ್ಮಿ ಹಣವನ್ನು ನೀವು ಹಾಕೋದನ್ನು ನಿಲ್ಲಿಸಬೇಕು ಅಂತ ಹೇಳಿ ದೂರನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಇನ್ನೂ 2 ತಿಂಗಳು ಬರುತ್ತಾ ಬರಲ್ವಾ? ಸೊ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಸೊ ಯಾರೆಲ್ಲ ನೀವು ವಿವರಿಸಿದಿರೋ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಲೈಕ್ ಕೊಡಿ. ಇನ್ನು ನೋಡ್ತಾ ಹೋಗೋಣ. ಬಿ ಜೆ ಪಿ ಸರ್ಕಾರ 25 ಗ್ಯಾರಂಟಿಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಸೊ ಬಿ ಜೆ ಪಿ ಸರ್ಕಾರ ಮೊದಲನೇದಾಗಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಏನು ಮಾಡಿದೆ ಅಂದರೆ ಅಕ್ಕಿ ಕೊಡ್ತಾ ಇದ್ದಾರಲ್ವ ಇವಾಗ. ಸೊ ಆ ಅಕ್ಕಿನ ಏನು ಮಾಡ್ತಾಯಿದ್ದಾರೆ, ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಏನು ಅಕ್ಕಿ ಕೊಡ್ತಾಯಿದ್ರು ನಿಮಗೆ, ಸೊ ಆ ಅಕ್ಕಿ ಏನಿದೆಯೋ ರೇಷನ್ ಅಕ್ಕಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂದರೆ ಹಂಗಾದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದರೆ ಮುಂದುವರ್ಸ್ಕೊಂಡು ಹೋಗಲ್ವಂತಾರ? ಹಂಗಲ್ಲ, ಅದು ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಕ್ಕರೆ ಮಾತ್ರ ನಿಮಗೆ ಏನು ರೇಷನ್ ಅಕ್ಕಿ ಬರ್ತಿದ್ದೀನೋ ಅದು ಕಂಟಿನ್ಯೂ ಆಗುತ್ತೆ. ಕೇಂದ್ರ ಸರ್ಕಾರದಿಂದ ಅನುಮತಿ ಇಲ್ಲ ಅಂದರೆ ನಿಮಗೆ ರೇಷನ್ ಅಕ್ಕಿ ಬರೋದಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದಿಂದ ಅನುಮತಿ ಬೇಕೇ ಬೇಕು. ಇನ್ನು ಎರಡನೇದಾಗಿ ಮಹಿಳೆಯರು, ಇವರು ಕೂಡ ಮಹಿಳೆಯರು, ಯುವಕರು, ರೈತರನ್ನ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಮೋದಿ ಸರ್ಕಾರದಿಂದ 2,000 ರೂಪಾಯಿ ಏನು ನಿಮಗೆ ಬರ್ತಾ ಇದೆಯೋ, ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಅದನ್ನು ಯಾವುದೇ ಕಾರಣಕ್ಕೂ ಡಿಸ್ಕಂಟಿನ್ಯೂ ಮಾಡಲ್ಲ. ಮೋದಿ ಸರ್ಕಾರದಿಂದ ಏನು ಬರ್ತಾ ಇದೆಯೋ ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಕಿಸಾನ್ ಯೋಜನೆ ಎಲ್ರಿಗೂ ಗೊತ್ತಿದೆ ಅಲ್ವಾ. ಸೊ ಪಿ ಎಮ್ ಕಿಸಾನ್ ಯೋಜನೆ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಂತಲೇ ಹೇಳ್ತಿದ್ದಾರೆ. ಮುಂದಿನ 5 ವರ್ಷದವರೆಗೂ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. 1 ವರ್ಷಕ್ಕೆ 6,000 ಏನು ಬರ್ತಾ ಇದೆಯೋ ಆ ಅಮೌಂಟನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಮೋದಿಜಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಇನ್ನು ಮಹಿಳೆಯರಿಗೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಇನ್ನಷ್ಟು ಶೌಚಾಲಯಗಳನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಮೋದಿಜಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಇನ್ನು ಆಯುಷ್ಮಾನ್ ಕಾರ್ಡ್ ಇದ್ದವರಿಗೆ ಉಚಿತ 5 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೋಡಿರಿ, ಉಚಿತ ಆದರೆ ಕಾಂಗ್ರೆಸ್ ಸರ್ಕಾರದವರು ಅದೇ ಆಯುಷ್ಮಾನ್ ಕಾರ್ಡ್ ಇದ್ದರೆ 25 ಲಕ್ಷ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಕೆಲವೊಂದು ಹಾಸ್ಪಿಟ್ಲಿಗೆ ಹೋದಾಗ ಆಯುಷ್ಮಾನ್ ಕಾರ್ಡ್ ನಡೆಯಲ್ಲ ಇಲ್ಲಿ ಅಂತ ಹೇಳಿ ಬೋರ್ಡೇ ಹಾಕಿರ್ತಾರೆ. ಸೊ ಹಂಗಾದ್ರೆ ಆಯುಷ್ಮಾನ್ ಕಾರ್ಡು 5 ಲಕ್ಷ ಕೊಡ್ತಾರೆ, 25 ಲಕ್ಷ ಕೊಡ್ತಾರೆ, ಎಲ್ಲಿ ಆಯುಷ್ಮಾನ್ ಕಾರ್ಡ್ ಯಾವ ಹಾಸ್ಪಿಟ್ಲಿಗೆ? ಸೊ ಇಂಥ ಹಾಸ್ಪಿಟ್ಲ್ ಅಂತ ಲೀಸ್ಟ್ ಆದರೂ ಇರಬೇಕಲ್ವ, ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ವಾ? ಸೊ ಈ ಕೆಲವೊಂದು ಹಾಸ್ಪಿಟಲಲ್ಲಿ ನೀವು ಹೋಗ್ರಿ ಆಯುಷ್ಮಾನ್ ಕಾರ್ಡ್ ಲಭ್ಯವಿಲ್ಲ ಅಂತ ಹಾಕೇ ಬಿಟ್ಟಿರ್ತಾರೆ ಬೋರ್ಡ. ಸೊ ಹಾಗೆ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀರಾ, ಬಟ್ ಅದರದ್ದು ಯಾರು ಕೂಡ ಪ್ರಯೋಜನವನ್ನು ಕೆಲವೊಬ್ಬರು ಮಾತ್ರ ಪಡ್ಕೊತಾ ಇದ್ದೀರಾ ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಏನಕ್ಕೆ ಕಮೆಂಟ್ ಮಾಡಿ. ಪ್ರತಿ ಮನೆಗೆ ನೆಕ್ಸ್ಟ್ ಯೋಜನೆ ಏನು ಅಂದರೆ, ನೆಕ್ಸ್ಟ್ ಗ್ಯಾರಂಟಿ ಪ್ರತಿ ಮನೆಗೆ ಕುಡಿಯುವ ನೀರನ್ನು ಒದಗಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇನ್ನೊಂದು ಗ್ಯಾರಂಟಿ ಏನಪ್ಪ ಅಂದರೆ PM ಸೂರ್ಯಗಾರ ಯೋಜನೆ, ಅಂದರೆ ಉಚಿತವಾಗಿ ನಾವು ಸೋಲಾರ್ನ ನಿಮ್ಮ ಮನೆಗೆ ಅಳವಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಉಚಿತವಾಗಿ ಅಂತ ಅಲ್ಲ, ಅದು ಅದರರ್ಥ ನೀವು ಅದನ್ನು 30% ಫಸ್ಟ್ ನೀವು ಪೇ ಮಾಡಬೇಕು, ಅಮೌಂಟನ್ನು ಪೇ ಮಾಡಬೇಕು. ಏನಕ್ಕೆ? ಸೋಲಾರ್ಗೆ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ 30% ಹಣವನ್ನು ನಿಮಗೆ ಸಹಾಯಧನವಾಗಿ ಕೊಡ್ತಾರೆ. 30% ಹಣವನ್ನು ರಿಫಂಡ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನು ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೆಟ್ರೋ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗ್ರಾಮೀಣ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಕೆಲವೊಂದು ನೋಡ್ತಾ ಇದ್ದಾರೆ. ಸೊ ಗ್ರಾಮೀಣ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಕೂಡ ತಡೀತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು PM ವಿಶ್ವಕರ್ಮ, ಈಗ ಇವರು ಕೂಡ ಕಾಂಗ್ರೆಸ್ ಅವರು ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಹಂಗೆ ನೋಡಿದರೆ ಈ ಸಲ 10th ಮತ್ತು PUCಯಲ್ಲಿ ಒಂದು ಸ್ವಲ್ಪನೂ ಕಾಪಿ ಹೊಡಿಸಿಲ್ಲ. ಇದು ಗುಡ್ ಎಜುಕೇಷನ್ ಅಂತಲೇ ಹೇಳ್ಬೋದು. ಹಿಂಗೆ ಮಾಡಿದರೆ ಮಕ್ಕಳು ಕೂಡ ತುಂಬ ಕ್ವಾಲಿಟಿ ಎಜುಕೇಷನ್ ಬರ್ತಾ ಹೋಗುತ್ತೆ. ಈ ರೀತಿಯೇ ಎಕ್ಸಾಮ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ನೋಡಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ವಾ, ಇಲ್ಲ PUC ಮತ್ತು 10th ಕೂಡ ಈ ಇಯರ್ ಆಗಿಲ್ಲ.
ಇನ್ನು ಪಿ ಎಮ್ ವಿಶ್ವಕರ್ಮ ಯೋಜನೆ, ಸೊ ಅದನ್ನು ವಿಸ್ತರಣೆ ಮಾಡಿದ್ದಾರೆ. ಇನ್ನು ಮೋದಿಜಿಯವರು 3 ಲಕ್ಷದವರೆಗೂ ಲೋನ್ ಸಿಗುತ್ತೆ. ಓಕೆ, ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಸೊ 3 ಲಕ್ಷದವರೆಗೂ ಲೋನ್ ಸಿಗುತ್ತೆ. 1.5 ಲಕ್ಷ ನೀವು ಕಟ್ಟಬೇಕು, ಇನ್ನು 1.5 ಲಕ್ಷ ಸರ್ಕಾರ ನಿಮಗೆ ಏನು ಮಾಡುತ್ತೆ, ಸರ್ಕಾರ ಕೊಡುತ್ತೆ. ಓಕೆನಾ, ನೀವು 1.5 ಲಕ್ಷ ಅಷ್ಟೇ ಪೇ ಮಾಡಬೇಕು. ಯಾವುದದು ಅಂದರೆ ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಇದು ಮೋದಿಜಿಯವರು ಕೊಡ್ತಕ್ಕಂತಹ ಇನ್ನೊಂದು ನಿಮಗೆ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಗ್ಯಾರಂಟಿಗಳು ಮೋದಿಜಿಯವರು ಕೊಡ್ತಕ್ಕಂಥದ್ದು. ಇನ್ನೂ ನಾನು ಪ್ರಮುಖವಾಗಿ ಇದಿಷ್ಟು ಹೇಳಿದ್ದೇನೆ, ಇನ್ನೂ ತುಂಬ ಇದೆ. ನನಗೆ ಪ್ರಮುಖವಾಗಿ ಕಂಡಂತಹ ಯೋಜನೆಗಳನ್ನ ನಾನು ಹೇಳಿದ್ದೀನಿ. ಓಕೆ, ಇನ್ನು ಪಿ ಎಮ್ ವಿಶ್ವಕರ್ಮ ಯೋಜನೆ ಅಂತೂ ಅದು ಬರ್ತಿದೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ವೋ ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಇನ್ನು 15,000 ಹಣ ಸಿಗುತ್ತೆ ನಿಮಗೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ. 15,000 ಹಣ ಸಿಗುತ್ತೆ. ಮತ್ತು ನಿಮಗೆ ಟ್ರೈನಿಂಗ್ ಹೋದರೆ, ಕೆಲವೊಬ್ಬರಿಗೆ ನೋಡಿ ಟ್ರೈನಿಂಗ್ ಹೋದರೆ 6,150 ರೂಪಾಯಿ ಸಿಕ್ಕಿದೆ. ಒಂದು ದಿನಕ್ಕೆ 500 ರೂಪಾಯಿ ಹಂಗೆ ಕೊಟ್ಟಿದ್ದಾರೆ. ಮತ್ತು 15,000 ಕೂಡ ಹಣನೂ ಸಿಗುತ್ತೆ. ನಿಮಗೆ ಲೋನ್ ಬೇಕು ಅಂದರೆ ಲೋನು ಕೂಡ ತಗೋಬೋದು. ಇನ್ನು ದೇಶದ ಅಭಿವೃದ್ಧಿಗಾಗಿ ಗಮನ ಹರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಬಂದಷ್ಟು ಅಂದರೆ ತುಂಬ ಅಪ್ಲಿಕೇಶನ್ ಬಂದಿವೆ. ಅದು ಟೈಲರಿಂಗ್ಗೆ ಬಂದಷ್ಟು ಅಪ್ಲಿಕೇಶನ್ ಬೇರೆ ಯಾವುದಕ್ಕೂ ಬಂದಿಲ್ಲ ಅಂತ ಹೇಳ್ಬೋದು. ಬೇರೆದಕ್ಕೂ ಕೂಡ ಕಾಲ್ ಮಾಡಿದ್ದಾರೆ. ಬಟ್ ಇದಕ್ಕೆ ತುಂಬ ಅಪ್ಲಿಕೇಶನ್ ಬಂದಿರೋದು ಅಂದರೆ ಏನು ಟೈಲರಿಂಗ್ ಇದೆಯಾ ಅದಕ್ಕೆ. ಇನ್ನು ದೇಶದ ಅಭಿವೃದ್ಧಿಗಾಗಿ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಇನ್ನು ಕಾಂಗ್ರೆಸ್ ಸರ್ಕಾರ ನೋಡೋದಾದರೆ 1 ಲಕ್ಷ ರೂಪಾಯಿ ಬಡ ಕುಟುಂಬಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಹೈಲೈಟ್ ಆಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಓಕೆ, ಲೋಕಸಭಾ ಚುನಾವಣೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾರ್ಯಾರು ಎಷ್ಟೆಷ್ಟು ಪಾಲಿಸ್ತಾರೆ ನಾವು ನೋಡ್ತಾ ಹೋಗೋಣ. ಇನ್ನು ಮೋದಿಜಿಯವರಿಗೆ ರೈತರಿಗೆ ತುಂಬ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವ ನಿಧಿ, ಕಾಂಗ್ರೆಸ್ ಸರ್ಕಾರ ಏನು ಈ 5 ಯೋಜನೆಗಳನ್ನ ಜಾರಿಗೆ ತಂದು ಕೊಟ್ಟಿದನೋ ಇದನ್ನು ಈ ಚುನಾವಣಾ ಆಯೋಗಕ್ಕೆ ಅವರು ದೂರನ್ನು ಸಲ್ಲಿಸಿದ್ದಾರೆ. ಅಂದರೆ 2 ತಿಂಗಳು ಯಾವುದೇ ರೀತಿ ಹಣವನ್ನು ಕೊಡೋ ಹಾಗಿಲ್ಲ ಅವರು. ಮುಂದಿನ 2 ತಿಂಗಳು ಗೃಹಲಕ್ಷ್ಮಿ ಹಣ ಸೊ ಬಂದ್ ಮಾಡಬೇಕು. ಅಂದರೆ ಕೇಂದ್ರ ಸರ್ಕಾರದಿಂದ ಅಂದರೆ ಮುಂದಿನ ಗೃಹಲಕ್ಷ್ಮಿ ಹಣನ 2 ತಿಂಗಳು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತ ಹೇಳಿ ಇದು ಮಾಡ್ತಾಯಿದ್ದಾರೆ. ಬಟ್ ಇದೇನಾಗುತ್ತೆ ಏನು ಎತ್ತ ಇನ್ನೂ ಏನು ಇನ್ಫಾರ್ಮೇಷನ್ ಬಂದಿಲ್ಲ. ಸೊ ಇನ್ಫಾರ್ಮೇಷನ್ ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದ್ರೂ ಯೂಸ್ಫುಲ್ ಅನಿಸಿದರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಯಾವ್ದ್ಯಾವ್ದು ಗ್ಯಾರಂಟಿಗಳು ನಿಮಗೆ ಗೊತ್ತಿದೆ, ಸೊ ಯಾರಿಗೆ ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಗೆ ಯಾರಿಗೆ ವೋಟ್ ಹಾಕಿದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಥವಾ ನಮಗೆ ಹೆಲ್ಪ್ ಆಗುತ್ತೆ. ಓಕೆ, ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಹಾಸ್ಪಿಟ್ಲಿಗೆ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಏನಾಗುತ್ತೆ, ಓಕೆ, ನಿಮಗೆ ಬಿಟ್ಟಿದ್ದು. ಓಕೆನಾ, ಸೊ ಇಲ್ಲಿ ಯಾರಿಗೆ ಏನಾಗುತ್ತೆ ಅಂತ ಹೇಳಿ ನಿಮಗೆ ಬಿಟ್ಟಿರೋದು. ಓಕೆ, ನಿಮ್ಮ ಮತ ನಿಮ್ಮ ಹಕ್ಕು. ಇಲ್ಲಿ ಯಾರಿಗೂ ಕೂಡ ಯಾರೂ ಫೋರ್ಸ್ ಮಾಡ್ತಾಯಿಲ್ಲ. ಕೆಲವೊಬ್ಬರು ಮೊನ್ನೆ ಕಮೆಂಟ್ ಮಾಡಿದರು. ಓಕೆ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಯೋಚನೆ ಮಾಡಿ, ನಿಮ್ಗೆ ಯಾರು ಸರಿ ಅನ್ನಿಸ್ತಾರೋ ಅವರಿಗೆ ಮತವನ್ನು ಹಾಕಿ. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.